ಆ ಡ್ರಾಮಾದಲ್ಲಿ ಯಾರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಮಾಡೋನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ಲು. ಆ ಹುಡುಗನ ಹೆಸರು ವಿನಾಯಕ್. ಪ್ರತಿಭಾ ಎಲ್ಲೋದ್ಲು, ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಪ್ರತಿಭಾ ಎಲ್ಲೋದ್ಲು, ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತೆ ಸೀರಿಯಲ್ ಪ್ರೊಡ್ಯೂಸರು. ಸಾವಿತ್ರಿ ಸಂಸಾರ, ಕನಕಾಂಬರಿ, ತಾಳಿ ಕಟ್ಟಿದವನು ಮುಂತಾದ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದ ನಿರ್ಮಾಪಕ ಸಿದ್ಧಾರ್ಥ್ ಅವರ ಮೇಲೆ ನಿನ್ನೆ ರಾತ್ರಿ ಗುಂಡೇಟಿನ ದಾಳಿಯಾಗಿದ್ದು, ಸಿದ್ಧಾರ್ಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವತ್ತು ಆರೋಪಿ ನಂದಿನಿಯರನ್ನ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಅಂತ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಜಯ್ ಹೇಳಿಕೆ ನೀಡಿದ್ದಾರೆ. ನಂದಿನಿಯವ್ರ ಪಿಸ್ತೂಲಿಂದಾನೇ ಬುಲೆಟ್ ಫೈರ್ ಆಗಿರೋದು. ಅವ್ರ ಕೈ ಮತ್ತೆ ಬಟ್ಟೆ ಮೇಲೆ ಸಿದ್ಧಾರ್ಥ್ ಅವ್ರ ದೇಹದ ರಕ್ತ ಮೆತ್ಕೊಂಡಿರೋದು. ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೇಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ಅವತ್ತು ನಮ್ಮನೇಲಿ ಪಿಸ್ತೂಲ್ ಕಳ್ತನ ಮಾಡಿದ ವ್ಯಕ್ತಿನೇ ಸಿದ್ದುನ ಕೊಲೆ ಮಾಡಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಹೇಗೆ ಹೇಳ್ತೀರಾ? ನಮ್ಮ ಮನೇಲಿ ಕಳ್ತನ ಆಗಿರೋ ಪಿಸ್ತೂಲಿಂದಾನೇ ಅವ್ನು ಸಿದ್ದುನ ಶೂಟ್ ಮಾಡಿದಾನಲ್ವಾ? ನಿಮ್ಮ ಮನೇಲಿ ಪಿಸ್ತೂಲ್ ಕಳ್ತನ ಆಗಿದ್ದ ದಿನ ಏನು ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ರಾಗಿಣಿ, ರಾಗಿಣಿ, ಏನಾಯ್ತು? ಯಾರೋ ಬಾಗ್ಲು ಬಡ್ದಂಗಾಯ್ತು. ಆಚೆ ಹೋಗಿ ನೋಡಿದ್ರೆ ಯಾರು ಇಲ್ಲ. ಎಲ್ಲೋ ಗಾಳಿಗೆ ಕಿಟಕಿ ಬಡ್ದಿರ್ಬೇಕು. ಹೋಗಿ ಮಲ್ಕೊ. ಸರಿ ಅಕ್ಕ, ಗುಡ್ ನೈಟ್. ಗುಡ್ ನೈಟ್. ಹೋಗು. ನಾನು ಸಿದ್ದುಗೆ ಹತ್ರವಾಗೇ ಹೋಗಿ ನಿಂತೆ. ಅದ್ಯಾವ ಮಾಯದಲ್ಲಿ ಕೊಲೆಗಾರ ನನ್ನ ಬೆನ್ನ ಹಿಂದೆ ಬಂದು ಶೂಟ್ ಮಾಡಿದ್ನೋ ನಂಗೆ ಗೊತ್ತೇ ಆಗಲಿಲ್ಲ. ನಾನು ಶಾಕಲ್ಲಿ ಅವನ ಕಡೆ ತಿರುಗಿ ನೋಡಿದಾಗ ಅವನ ಕೈಯಲ್ಲಿದ್ದ ಪಿಸ್ತೂಲ್ನ ನನ್ನ ಕಡೆಗೆ ಎಸ್ತ. ನಾನು ಕ್ಯಾಚ್ ಹಿಡ್ದೆ.
ತಕ್ಷಣ ನಾನು ಅದನ್ನ ಕೆಳಗಡೆ ಹಾಕ್ದೆ. ಅವನು ನಮ್ಮ ಕಾರ್ ಹಿಂದೆ ನಿಂತಿರೋ ಟ್ರಕ್ ಹತ್ಕೊಂಡು ಹೋದ. ಇದು ನಿಜಾನ ಕನಸು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸಿದ್ದು ಕೊಲೆ ಆಗಿತ್ತು. ಕೊಲೆಗೆ ಬಳಸಿದ ಪಿಸ್ತೂಲು ನನ್ನ ಕೈ ಸೇರಿತ್ತು. ಕೆಳಗಡೆ ಬಿದ್ದಿದ್ದ ಸಿದ್ದುನ ನಾನು ತೊಡೆ ಮೇಲೆ ಹಾಕ್ಕೊಂಡೆ. ಆಗಲೇ ರಕ್ತದ ಕಲೆ ನನ್ನ ಸೀರೆಗಾಗಿತ್ತು. ಸಿದ್ದುನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಡಾಕ್ಟ್ರಿಗೆ ಫೋನ್ ಮಾಡಿದೆ, ನನ್ನ ತಂಗಿಗೆ ಫೋನ್ ಮಾಡಿದೆ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದೆ. ಆದರೂ ಸಿದ್ದುನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಕೊಲೆಗಾರ ಟ್ರಕ್ಕಲ್ಲಿ ವಾಪಸ್ ಹೋದ ಅಂತ ಹೇಳಿದ್ರಲ್ಲ, ಆ ಟ್ರಕ್ನೇನಾದ್ರು ನೋಡಿದ್ರ ನೀವು? ಹಿಂದೆಯಿಂದ ನೋಡಿದೆ. ನೀವು ಟ್ರಕ್ ನಂಬರ್ ಏನಾದರೂ ನೋಡಿದ್ರಾ? ಇಲ್ಲ, ಕತ್ಲಲ್ಲಿ ಕಾಣಲಿಲ್ಲ. ನಿಮಗೆ ಯಾರ ಮೇಲಾದರೂ ಅನುಮಾನ? ಇಲ್ಲ. ಸಿದ್ಧಾರ್ಥ ಅವ್ರ ಎರಡನೇ ಹೆಂಡತಿ ಮಧುರ ಮೇಲೂ ಇಲ್ವಾ? ಖಂಡಿತ ಇಲ್ಲ. ಡಿವೋರ್ಸ್ ತಗೊಂಡಿರೋ ನನಗೆ ಸಿದ್ದು ಸಾವನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನು ಹೆಂಡತಿಯಾಗಿ ಅವನ ಜೊತೆಯಲ್ಲಿರೋಳು ಅವನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಾಮೂಲಿಯಾಗಿ ಹೆಂಗಸರ ವಿಷಯದಲ್ಲಿ ಸಿದ್ಧಾರ್ಥ ಅವ್ರು ಹೇಗೆ ನನ್ನ ಬಿಟ್ಟು ಮಧುರನ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅನ್ನೋದು ಬಿಟ್ಟರೆ ಬೇರೆ ಯಾವ ವಿಷಯದಲ್ಲೂ ಕಂಪ್ಲೇಂಟ್ ಇಲ್ಲ. ನಾನು ಮಧುರನ ವಿಷಯಕ್ಕೆ ಸಿದ್ಧಾರ್ಥಿಂದ ದೂರ ಆದೆ. ಸಿದ್ಧಾರ್ಥ್ ತಕ್ಷಣ ಮಧುರನ ಮದುವೆ ಆಗಿ ಹೆಂಡತಿ ಸ್ಥಾನ ಕೊಟ್ಟ. ನೀವು ಡಿನ್ನರ್ಗೆ ಹೋದಾಗ ಸಿದ್ಧಾರ್ಥ ಅವರು ಮಧುರ ಅವ್ರ ಬಗ್ಗೆ ಏನಾದರೂ ಅಸಮಾಧಾನವಾಗಿ ಮಾತಾಡಿದ್ರ? ಹಾಗಾದರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೂ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗಬೇಕು. ಬೇಡ ಬೇಡ, ಸಡನ್ನಾಗಿ ಹೋದ್ರೇ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದರು. ವಿರೂಪಾಕ್ಷ ಶಾಸ್ತ್ರಿಗಳು ತಕ್ಕ ಬುದ್ಧಿ ಕಲಿಸದೆ ಹೋದ್ರೆ ನಾನು ಬಂಗಾರಿನೇ ಅಲ್ಲ. ರಾಮ, ಅಕಾಡೆ ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತಿ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ನಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು. ನಾನು ಬಾನಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ.
ಹುಡುಗಿಯವ್ರದು ನೀನ್ ಯಾಕೋ ಹಾಕೊಂಡಿದ್ಯಾ? ಗುರುಮೂರ್ತಿ ಅವರೇ, ನಿಮ್ಗೋಸ್ಕರ ಅದಕ್ಕೆ ಪಾಪ ಮನೇಲಿ ಕಾಯ್ತಾ ಇರ್ತಾರೆ. ಬನ್ನಿ ಓನ. ನೋ ಬಡಿ ವೇಟ್ಸ್ ಫಾರ್ ಯು ಬಾ. ನಿನ್ನ ಗಂಡ ದಿನ ಮನೆಗೆ ಲೇಟ್ ಆಗಿ ಬರ್ತಾನ? ಫೋನ್ ಮಾಡಮ್ಮ. ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅಜ್ಜಿನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ.